ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ನನ್ನ ಮಹಿಮಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವೊಂದು ವಿಡಿಯೋ ಮಾಡಿದ್ದಕ್ಕೆ ತುಂಬ ಉಪಕಾರ ಆಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಮತ್ತು ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಫಾಸ್ಟೆಲ್ಲ ಆಯಿತು. ನಾನು ಪಲಾವ್ ಮಾಡಿದ್ದೇನೆ. ಹಾಗೆ ಅದೆಲ್ಲ ಆದ ನಂತರ ಈಗ ಪದಾರ್ಥ ರೆಡಿ ಮಾಡಿದ್ದೀನಿ. ಇವತ್ತು 3 ಮೀನು ನಮಗೆ ಪದಾರ್ಥಕ್ಕೆ. ಅದಕ್ಕೆ ಮಸಾಲ ಎಲ್ಲ ರೆಡಿ ಮಾಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನೋಡಿ. ವೀಕ್ಷಕರೇ ನೋಡಿ, ಇದು ಪದಾರ್ಥಕ್ಕೆ 3 ಮೀನು ತಂದಿದ್ದಾರೆ. ಪದಾರ್ಥ ಮಾಡ್ತಾ ಇದ್ದೀನಿ ನಾನು. ಮಸಾಲ ರೆಡಿ ಆಯಿತು, ಇನ್ನು ಬೇಯಿಸ್ತಾ ಇದ್ದೀನಿ. ಇದನ್ನು ತುಂಬ ಬಿಸಿ ಉಂಟಿದು. ನೋಡಿ, ಮಸಾಲ ಎಲ್ಲ ರೆಡಿ ಆಯಿತು. ಒಂದು ತೆಂಗಿನಕಾಯಿ ಹಾಕಿದ್ದೇನೆ. ನಾನು ಜಾಸ್ತಿ ತೆಂಗಿನಕಾಯಿ ಹಾಕೋದಿಲ್ಲ, ಇಲ್ಲದ್ರೆ ಅದು ಟೇಸ್ಟ್ ಬರೋದಿಲ್ಲ ಮೀನಿನ ಪದಾರ್ಥ. ವೀಕ್ಷಕರೇ ನೋಡಿ, ಮಸಾಲ ರೆಡಿಯಾಗಿದೆ. ಇದಕ್ಕೆ ನಾನು ಕಟ್ ಮಾಡಿಟ್ಟ 2 ಟೊಮೆಟೊ, 2 ಹಸಿಮೆಣಸು ಮತ್ತು ಸ್ವಲ್ಪ ಶುಂಠಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೇನೆ. ಇದು ಕಟ್ ಮಾಡಿರೋದು. ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಿದ್ದೇನೆ. ಇನ್ನು ಚೆನ್ನಾಗಿ ಕುದಿ ಬಂದ ಮೇಲೆ ಮೀನು ಹಾಕುವುದು. ನೋಡಿ ವೀಕ್ಷಕರೇ, ಇದು 3 ಮೀನು ನೋಡಿ. ಒಂದು ತೆಂಗಿನಕಾಯಿ ಹಾಕಿದ್ದೇನೆ. ಎಷ್ಟು ಮೀನು ಹಾಕಿದರೆ ಅದು ರುಚಿ ಆಗ್ತದೆ ನೋಡಿ. ಇದನ್ನು ನಾನು ಕ್ಲೀನ್ ಮಾಡಿ ತರ್ತೇನೆ. ವೀಕ್ಷಕರೇ ನೋಡಿ, ನಾನು ಮೀನು ಕ್ಲೀನ್ ಮಾಡ್ತಾ ಇದ್ದೇನೆ. ಇದು ಪ್ಲಾಸ್ಟಿಕ್ಕಿಂದು, ನನಗೆ ಮಗ ತೆಗೆದುಕೊಟ್ಟದ್ದು. ನಾನು ದುಬೈಗೆ ಹೋಗಿದ್ದೆಲ್ಲ, ಮೊನ್ನೆ ಬಂದದ್ದು. ನಾನು ಸೋಮವಾರ ಬಂದು ಮುಟ್ಟಿದ್ದೇನೆ ನೋಡಿ. ನಾನು ಹೀಗೆ ಕಟ್ ಮಾಡೋದು. 3 ಮೀನು ನನಗೆ ತಿಳಿಯೋದು ಹೀಗೆ. ನನಗೆ ತಿಳಿದಾಗೆ ನಾನು ಕಟ್ ಮಾಡೋದು. ಕೆಲವರು ಇದರ ಸಿಪ್ಪೆ ಎಲ್ಲ ತೆಗಿತಾರಂತೆ ನೋಡಿ. ನಾನು ಅದು ತೆಗೆಯೋದಿಲ್ಲ, ನಾನು ಹೀಗೆ ಮಾಡೋದು. ನನಗೆ ತಿಳಿದಾಗೆ ಮಾಡೋದು ನೋಡಿ. ಇದನ್ನು ಕಟ್ ಮಾಡ್ತೇವೆ, ಇದು ಒಳ್ಳೆಯದಾಗುದಿಲ್ಲ. ಹೀಗೆ ಕಟ್ ಮಾಡಿ ನೋಡಿ. ನಾನು ಕಟ್ ಮಾಡೋದು ಹೀಗೆ. ವೀಕ್ಷಕರೇ ನೋಡಿ, ಮೀನು ಕ್ಲೀನ್ ಮಾಡಿ ಆಯಿತು ನೋಡಿ. ಏನು ಮಾಡಿ
ರೆಡಿ ಆಯಿತು. ಇದು ಕತ್ತರಿ ಕಟ್ ಮಾಡಲಿಕ್ಕೆ ಇದು ಅದರ ಗಲೀಜೆಲ್ಲ ತೆಗಲಿಕ್ಕೆ ಅಂತ. ಇನ್ನು ಇದರ ಕರುಳನ್ನೆಲ್ಲ ಬಿಸಾಡಿ ಇದರ ಮಂಡೆ ಮತ್ತು ಅದರ ಬಾಲೆಲ್ಲ ಉಂಟಲ್ಲ, ಇದು ನನ್ನ ಮುದ್ದಿನ ನಾಯಿ ಉಂಟು, ಅದಕ್ಕೆ ಅದರಿಂದಲೇ ಮಸಾಲ ತೆಗೆದು ಸ್ವಲ್ಪ ಬೇರೆ ಮಾಡ್ತೇನೆ. ಅದು ತುಂಬ ಟೇಸ್ಟ್ ಆಗ್ತದೆ. ಅದಕ್ಕೆ ನೋಡಿ ಮೀನು ಮಾಡಿ ಆಯಿತು ನೋಡಿ. ಇನ್ನು ಇದನ್ನು ಕ್ಲೀನ್ ಮಾಡಿ ಪದಾರ್ಥಕ್ಕೆ ಹಾಕ್ತೇವೆ ನೋಡಿ. ಇದು ಒಳ್ಳೆಯದಾಗ್ತದೆ ಪ್ಲಾಸ್ಟಿಕ್. ಇದನ್ನು ತೊಳಿಬೇಕಂದ್ರೆ ಬಿಸಾಡಿದರೆ ಆಯಿತು. ನಾನು ಮೀನು ಕಟ್ ಮಾಡಲಿಕ್ಕೆ ನೆಲದಲ್ಲಿ ಕೂತದ್ದು, ಯಾಕಂದರೆ ನನಗೆ ಕಾಲು ಮೊಣಕಾಲು ಬಗ್ಗುವುದಿಲ್ಲ. ಹೀಗೆ ಬಿಡಿಸಿ ಮಾತ್ರ ಕೈ ಕಾಲು ಬಿಡಿಸಿ ಮಾತ್ರ ಕೂತ್ಕೊಳ್ಳಿಕ್ಕೆ ಆಗೋದು. ಹಾಗೆ ನಾನು ನೆಲದಲ್ಲಿ ಕೂತು ಮೀನು ಕ್ಲೀನ್ ಮಾಡಿದ್ದೆ. ವೀಕ್ಷಕರು, ಚೆನ್ನಾಗಿ ಕುದಿ ಬಂದಿದೆ ಈ ಮೀನಿನ ಪದಾರ್ಥ. ಈಗ ಮೀನು ಹಾಕಿದ್ದೇನೆ. ಒಂದು ಮೀನು ಹಾಕಿ ಕುದಿ ಬಂದ ಮೇಲೆ ಅದನ್ನು ಕೆಳಗಿಡ್ತೇನೆ ನೋಡಿ. ಇದು ನಾಯಿಗೆ ಅದನ್ನು ಮಸಾಲ ತೆಗೆದು ಬೇರೆ ಮಾಡಲಿಕ್ಕೆ ನಾಯಿಗೆ ನೋಡಿ. ಇದು ಕುದಿ ಬರ್ತಾ ಇದೆ. ಆಯಿತು, ಪದಾರ್ಥ ರೆಡಿ ಆಯಿತು. ಮೀನಿನ ಪದಾರ್ಥ ತುಂಬ ಟೇಸ್ಟ್ ಆಗಿದೆ. ನಾನು ಸ್ವಲ್ಪ ತಿಂದು ನೋಡಿದೆ. ಇದು ನಾಯಿ ಕೂಡ ಆಗ್ತಾ ಬಂತು, ಕುದಿ ಬರ್ತಾ ಇದೆ ನೋಡಿ. ಎರಡು ಪದಾರ್ಥಗಳು ರೆಡಿ ಆಯಿತು. ಇನ್ನು ಮಧ್ಯಾಹ್ನ ಆಯಿತು, ಊಟ ಮಾಡೋದು. ವೀಕ್ಷಕರೇ, ನಾನು ದುಬೈಗೆ ಹೋಗಿದ್ದೆ. ದುಬೈಗೆ ಹೋಗುವಾಗ ನಾನು ಹೂ ಗಿಡಗಳಿಗೆಲ್ಲ ಗೊಬ್ಬರ ಹಾಕಿ ಹೋಗಿದ್ದೆ. ನನ್ನ ಹಸ್ಬೆಂಡ್ ಅದಕ್ಕೆ ಒಳ್ಳೆ ನೀರು ಹಾಕಿದ್ದಾರೆ ನೋಡಿ. ಒಳ್ಳೆ ಬಿಸಿಲು ಕೂಡ ಉಂಟಲ್ಲ, ಒಳ್ಳೆ ಎಷ್ಟು ಹೂ ಉಂಟು ನೋಡಿ. ಗುಲಾಬಿ ಹೂ, ದಾಸವಾಳ ಹೂ, ಮತ್ತು ಕಶಿಕೇಪುಲ ಹೂ, ಕಿಸ್ಕರ ಹೂ ನೋಡಿ. ಇದು ಬಿಳಿ ದಾಸವಾಳ, ಮತ್ತು ಜಿಡ್ಡೆ ಹೂ, ಗ್ಲಾಸು 2-3 ಥರದ್ದುಂಟು. ಹಾಗೆ ತುಂಬ ಹೂವಾಗಿದೆ ವೀಕ್ಷಕರೇ ನೋಡಿ. ನನಗೆ ಬಂದು ನೋಡುವಾಗ ತುಂಬ ಖುಷಿಯಾಯಿತು ನೋಡಿ. ಇದು ಬಿಳಿ ದಾಸವಾಳ ನೋಡಿ. ಇದೊಂದು ಹೂ ನೋಡಿ, ತುಂಬ ಒಂದು ಕಲ್ಲರ್, ಇದು ಚೆಂದ ಉಂಟು ನೋಡಿ. ನೋಡಿ ಪಿಂಕ್ ಕಶಿಕೇಪುಲ, ಕಿಸ್ಕರ ಹೂ, ಅದೊಂದು ಜಾತಿಯ ಹೂ ನೋಡಿ, ಗೋರಂಟೆ ಹೂವಿನಾಗೆ. ಗುಲಾಬಿ ಗಿಡದಲ್ಲಿ ಗುಲಾಬಿ ಆಗಲಿಲ್ಲ, ಬಹುಶಃ ಅದೊಮ್ಮೆ ಕಟ್ಟಾಗಿದೆ ಅಂತ ಕಾಣಬೇಕು. ಚಿಗುರು ಬಂದಿದೆ, ತುಂಬ ಆಗ್ತದೆ ಅದರಲ್ಲಿ ಗುಲಾಬಿ ಹೂಗಳು ನೋಡಿ. ಎಷ್ಟು ದಾಸವಾಳ, ಒಂದು 3-4 ಕಲ್ಲರ್ ದಾಸವಾಳ ಉಂಟು ನೋಡಿ. ಇದು ಕೆಂಪು ಕಶಿಕೇಪುಲ, ಇದು ನೋಡಿ ಚೆಂದ ಉಂಟು, ಗೋರಂಟೆ ಹೂವಿನಾಗೆ ಉಂಟು ಇದು. ನೋಡಿ ಇದೊಂದು ಬಿಳಿ ಕಿಸ್ಕರ ಹೂ ನೋಡಿ, ಬಿಳಿ. ನಾನು ಹೋಗುವಾಗ ಇದೆಲ್ಲ ಗಿಡ ಇತ್ತು. 2 ತಿಂಗಳು ನಿಂತಿದೆ. 2 ತಿಂಗಳಲ್ಲಿ ಎಷ್ಟು ಬೆಳೆದಿದೆ ನೋಡಿ. ಪಿಂಕ್ ದಾಸವಾಳ ನೋಡಿ, ಚೆಂದ ಉಂಟದು. ಇದು ಹಳದಿ ಗ್ಲಾಸು, ಚಿಕ್ಕದದು. ಜಿಡ್ಡೆ ಹೂ, ಚಿಟ್ಟೆ ಹೂ ನೋಡಿ, ಗುಲಾಬಿ ನೋಡಿ. ಇದು ಊರ ಗುಲಾಬಿ, ಕಸಿ ಗುಲಾಬಿ ಕೂಡ ಉಂಟು, ಅದರಲ್ಲಿ ಒಮ್ಮೆ ಆಗಿ ಮುಗ್ದಿದೆ.
ನೋಡಿ, ಇದೊಂದು ದಾಸವಾಳ, ಚಂದದ ದಾಸವಾಳ, ಕ್ರೀಮ್ ಕಲರ್. ಇದು ದೊಡ್ಡ ಹಳದಿ ಗ್ಲಾಸು. ಚಿಟ್ಟೆ ಹೂ ನೋಡಿ ಎಷ್ಟು ಉಂಟು ನೋಡಿ, ತುಂಬ ಉಂಟು, ತುಂಬ ಚಂದ ಉಂಟು. ಅದೊಂದು ಗುಲಾಬಿಯಾಗಿ ಕಾಣ್ತದೆ. ಈ ಚಿಟ್ಟೆ ಹೂವಿಗೆಲ್ಲ ಜಾಸ್ತಿ ಪೋಷಣೆ ಬೇಕಂತಿಲ್ಲ, ನೆಟ್ಟು ಬಿಟ್ಟು ಸ್ವಲ್ಪ ಹಾಕಿದ್ರೇನೆ ಅದು ಆಗ್ತದೆ. ಇದು ನನ್ನ ಮಲ್ಲಿಗೆ ಗಿಡಗಳು ನೋಡಿ. ಈ ಗಿಡದಿಂದ ಮಲ್ಲಿಗೆ ನಿನ್ನೆ ತೆಗಿಲಿಲ್ಲ, ಅರಳಿದೆ ನೋಡಿ. ನೋಡಿ, ಉಳಿದೆಲ್ಲ ಗಿಡದ ಮಲ್ಲಿಗೆ ತೆಗೆದಿದ್ದೇನೆ. ತುಂಬ ಆಗ್ತದೆ ನನಗೀಗ. ನೋಡಿ, ಮಲ್ಲಿಗೆ ಗಿಡಗಳು. ಒಳ್ಳೆ ಹೂ ಆಗ್ತದೆ ಈ ಬಿಸಿಲಿಗೆ ನೀರು ಹಾಕಿದರೆ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.